ವಾಪಸ್ ತೆಗೆದುಕೊಳ್ಬೇಕು. ಇಷ್ಟಕ್ಕೆ ನಮ್ಮ ಹೋರಾಟ ನಿಲ್ಲಲ್ಲ. ಈಗಾಗಲೇ ಬೇರೆ ಬೇರೆ ದರಗಳು, ಅಕ್ಕಿ, ಬೇಳೆಕಾಳು ಎಲ್ಲ ದರಗಳು ಕೂಡ ಇವತ್ತು ವಿಪರೀತವಾಗಿ ಹೆಚ್ಚಾಗಿರೋದ್ರಿಂದ ಇದನ್ನು ಕೂಡ ಇಳಿಸಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಜನಸಾಮಾನ್ಯರ ಧ್ವನಿಯಾಗಿ ನಾವೊಂದು ವಿರೋಧ ಪಕ್ಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತ ಸ್ನೇಹಿತರಿಗೆ ಹಂಚಿಕೊಳ್ಳಕ್ಕೆ ಬಯಸ್ತೇವೆ. ಬೆಲೆ ಏರಿಕೆ ಮಾಡೋದ್ರ ಮುಖಾಂತರ ಜನರ ಪ್ರಾಣವನ್ನ ಹಿಡ್ತಾ ಇದ್ದಾರೆ ಅಂತೇಳಿ ನಾನು ಹೇಳಿಕೆ. ಯಾಕೆ ಅಂತಂದ್ರೆ ಅವರೇ ನಮ್ಮ ಸರ್ಕಾರ ಇದ್ದಾಗ ಎಲ್ಲ ಒಂದ್ಸಾರಿ ಪೆಟ್ರೋಲ್ ಬೆಲೆಯನ್ನು ಏರಿಸಿದಾಗ ಅವ್ರು ಏನು ಹೇಳ್ತಿದ್ರು, ಇದರಿಂದ ಬಡ ಜನರಿಗೆ ತುಂಬ ನಷ್ಟ ಆಗ್ತಾ ಇದೆ, ಹಳ್ಳಿಯಿಂದ ಬರ್ತಕ್ಕಂಥ ರೈತನಿಗೆ ತೊಂದರೆ ಆಗುತ್ತೆ, ಹಾಗೆ ಹೀಗೆ ಏನೋ ವಿರೋಧ ಪಕ್ಷದಲ್ಲಿ ಮಾತಾಡೋಕೆ ಭಾಳ ಚೆನ್ನಾಗಿರ್ತಿತ್ತು. ಆದರೆ ಈಗ ಅವರೇ ಒಂದು ಪೆಟ್ರೋಲನ್ನ 3.5 ರೂಪಾಯಿ, ಇನ್ನುಳಿದ ಡೀಸೆಲನ್ನು ಈ ರೀತಿ ಏರಿಸಿದ್ದಾರೆ. ಇದು ಹೊರೆ ಆಗಲ್ವಾ? ರೈತರಿಗೆ ಹೊರೆ ಆಗ್ತಾ ಇಲ್ವಾ? ಅದು ಅವರ ಗಮನಕ್ಕೆ ಇಲ್ವಾ? ಈಗ ನಾನೇ ಹೇಳ್ತೀನಿ, ಭತ್ತ ತಗೊಂಡು ನಾನಿಲ್ಲಿ ಅಕ್ಕಿಯನ್ನು ಮಿಲ್ಲಲ್ಲಿ ಮಾಡಿಸ್ಬೇಕು ಅಂತಂದ್ರೆ ಹಿಂದಿನ ರೀತಿ ಎತ್ತಿನ ಗಾಡಿಗಳು ಇಲ್ಲ. ಈಗ ಆಟೋದಲ್ಲೇ ಬರಬೇಕು. ಅವನಿಗೆ ಬಾಡಿಗೆ ಡಬಲ್ ಬಾಡಿಗೆ ತಗೊಳ್ತಾನೆ. ಈಗ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಅಂತೇಳಿ ಅದು ಯಾರಿಗೆ ತೊಂದರೆ ಸ್ವಾಮಿ? ಬಡವರಿಗೆ ತಾನೇ. ಮತ್ತೆ ತಾವೇನು ಹೇಳ್ತಾರೆ, ಬಿಟ್ಟಿ ಭಾಗ್ಯ ಕೊಡೋದ್ರಿಂದ ನಮ್ಮ ಸರ್ಕಾರ ಸಮೃದ್ಧಿ ಆಗಿದೆ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ಸಮೃದ್ಧಿ ಆದರೆ ಮತ್ತೆ ಯಾಕೆ ಈ ರೀತಿ ಬೆಲೆ ಏರಿಕೆಯನ್ನು ಮಾಡಬೇಕು? ಭಾಗ್ಯಗಳನ್ನು ಕೊಡೋದ್ರಲ್ಲಿ ನಾವು ಯಾರು ಅವ್ರೇನು ಹೇಳ್ತಿದ್ರು, ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಭಾಗ್ಯ ಕೊಡೋದಕ್ಕೋಸ್ಕರ ಭಾಗ್ಯವನ್ನು BJP ಬಂದ್ಬಿಟ್ರೆ ಭಾಗ್ಯವನ್ನೇ ನಿಲ್ಲಿಸ್ಬಿಡ್ತಾರೆ ಅಂತೇಳಿ ಜನರ ಹತ್ರ, ಮಹಿಳೆಯರ ಹತ್ರ, ಅದರಲ್ಲೂ ಮಹಿಳೆಯರ ಹತ್ರ ಓಟ್ಗಳನ್ನು ಹಾಕ್ಸ್ಕೊಂಡಿದ್ದಾರೆ. ನಾವು ಭಾಗ್ಯಗಳನ್ನು ಯಾವತ್ತೂ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಜನರಿಗೆ ತೊಂದರೆ ಆಗದ ರೀತಿ, ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿ ನೀವು ಈ ಭಾಗ್ಯಗಳನ್ನು ಕೊಡಿ ಅಂತಲೇ ಹೇಳ್ತಾ ಇದ್ದೀವಿ, ಇವತ್ತು ಹೇಳ್ತೀವಿ. ಆದರೆ ಅದನ್ನು ಮರಮಾಚಕ್ಕೋಸ್ಕರ ಇನ್ನೊಂದರಲ್ಲಿ ಕೊಟ್ಟು ಇನ್ನೊಂದರಲ್ಲಿ ತಗೊಳ್ಳೋದನ್ನು ತಾವು ನಿಲ್ಲಿಸಬೇಕು ಅಂತೇಳಿ ನಾವು ಎರಡೂ ಮಂಡಲದಿಂದ ಸೇರಿ ನಾಳೆ ಪ್ರತಿಭಟನಾ ವಾಹನವನ್ನು ತಡೆದು ಪ್ರತಿಭಟನೆಯನ್ನು ಭಾರೀ ಪ್ರಮಾಣದಲ್ಲಿ ನಾವು ಮಾಡ್ತೇವೆ. ಎಲ್ಲಿವರೆಗೂ ಅಂದರೆ ಮತ್ತೆ ಇದು ಶಾಂಪಲ್, ನಾಳೆ ಮಾಡ್ತಕ್ಕಂಥದ್ದು ಶಾಂಪಲ್. ಅವರು ಬೆಲೆ ಏರಿಕೆಯನ್ನು ಹಿಂಪಡಿದ ಇದ್ದರೆ ಮತ್ತು ಉಗ್ರವಾಗಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ.